ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತಕ್ಕೆ ಜನ ಬೇಸತ್ತು ಹೋಗಿದ್ದು, ಸರ್ಕಾರ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳು ಸಮರ್ಪಕವಾಗಿ ಜನರಿಗೆ ತಲುಪುತ್ತಿಲ್ಲ. ಇದರ ಪರಿಣಾಮವಾಗಿ ಜನರು ಕ್ರಮೇಣ ಬಿಜೆಪಿ ಪಕ್ಷದತ್ತ ವಾಲುತ್ತಿದ್ದಾರೆ ಎಂದು ರಾಯಬಾಗ ಶಾಸಕ ದುರ್ಯೋಧನ ಐಹೊಳೆ ಅಭಿಪ್ರಾಯಪಟ್ಟರು. ಚಿಕ್ಕೋಡಿ ತಾಲೂಕಿನ ಜಾಗನೂರು ಗ್ರಾಮದಲ್ಲಿ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಅವರು ಮಾತನಾಡಿದರು. ಗ್ರಾಮದಲ್ಲಿ 40 ಲಕ್ಷ ರು ವೆಚ್ಚದಲ್ಲಿ ಜಾಗನೂರು ಪಾಮಲದಿನ್ನಿ ರಸ್ತೆ ಸುಧಾರಣೆ ಕಾಮಗಾರಿ ಹಾಗೂ ಎಸ್ಸಿಪಿ ಟಿಎಸ್ಪಿ ಯೋಜನೆಯಡಿ ಮಂಜೂರಾದ 25 ಲಕ್ಷ ರು ವೆಚ್ಚದಲ್ಲಿ ಕದಂ ತೋಟದವರೆಗೆ ಸಿಸಿ ರಸ್ತೆ ನಿರ್ಮಾಣ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರದ ಯೋಜನೆಗಳ ಅನುಷ್ಠಾನದಲ್ಲಿ ಲೋಪಗಳಿದ್ದು, ಸಾಮಾನ್ಯ ಜನರಿಗೆ ತಲುಪಬೇಕಾದ ಸೌಲಭ್ಯಗಳು ಸರಿಯಾಗಿ ತಲುಪುತ್ತಿಲ್ಲ ಎಂಬ ಅಸಮಾಧಾನ ಜನರಲ್ಲಿ ಹೆಚ್ಚುತ್ತಿದೆ. ಈ ಹಿನ್ನೆಲೆಯಲ್ಲಿ ಮುಂದಿನ ದಿನಗಳಲ್ಲಿ ನಡೆಯಲಿರುವ ಬಾಗಲಕೋಟೆ ಮತ್ತು ದಾವಣಗೆರೆ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಲಿದ್ದಾರೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. ಇದೇ ವೇಳೆ ಕೇಂದ್ರ ಸರ್ಕಾರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಆಡಳಿತ ಶೈಲಿ ಹಾಗೂ ಜನಪರ ಕಾರ್ಯಕ್ರಮಗಳಿಗೆ ದೇಶದ ಜನತೆ ಮೆಚ್ಚುಗೆ ವ್ಯಕ್ತಪಡಿಸುತ್ತಿದ್ದು, ಅದೇ ವಿಶ್ವಾಸ ರಾಜ್ಯದಲ್ಲಿಯೂ ಮುಂದುವರಿಯಲಿದೆ ಎಂದು ಹೇಳಿದರು. ಗ್ರಾಮೀಣ ಭಾಗಗಳ ಅಭಿವೃದ್ಧಿಗೆ ರಸ್ತೆ, ಚರಂಡಿ ಸೇರಿದಂತೆ ಮೂಲಭೂತ ಸೌಕರ್ಯಗಳನ್ನು ಕಲ್ಪಿಸುವುದು ಮುಖ್ಯವಾಗಿದ್ದು, ಈ ಕಾಮಗಾರಿಗಳು ಜನಜೀವನದ ಮಟ್ಟವನ್ನು ಸುಧಾರಿಸಲು ಸಹಾಯಕವಾಗಲಿವೆ ಎಂದು ಅವರು ತಿಳಿಸಿದರು. ಆರಾಧ್ಯ ದೇವರಾದಂಥ ಆಂಜನೇಯ ದೇವರ ಪಾದಕಮಲಗಳಿಗೆ ಹಣಿಮಣಿದು ಹಾಗೂ ಇನ್ನುಳಿದ ಎಲ್ಲ ದೇವತೆಗಳ ಪಾದಕಮಲಗಳಿಗೆ ಹಣಿಮಣಿದು ಇವತ್ತು ಜಾಗನೂರು ಗ್ರಾಮದಿಂದ ಪಾಮಲ್ದಿನ್ನಿ ರಸ್ತೆ 40 ಲಕ್ಷ ರೂಪಾಯಿ ವಿಶೇಷ ಅನುದಾನದೊಳಗೆ ಈಗಾಗಲೇ ಭೂಮಿ ಪೂಜೆಯನ್ನು ನೀವು ಎಲ್ಲರೂ ಮಾಡ್ಕೊಂಡು ಬಂದಿದ್ದೆವು. ಈಗ ಕದಂ ತೋಟದಲ್ಲಿ 25 ಲಕ್ಷ ರೂಪಾಯಿ SCP TSP ಯೋಜನೆಯಲ್ಲಿ CC ರಸ್ತೆಯನ್ನು ಭೂಮಿ ಪೂಜೆಯನ್ನು ಮಾಡಿದೆವು. ಈ ಕಾರ್ಯಕ್ರಮದಲ್ಲಿ ನಮ್ಮ ಕಬ್ಬೂರು ಗ್ರಾಮದ ಹಿರಿಯರು ಮತ್ತು ಹಿರಣ್ಯಕೇಶಿ ಸಕ್ಕರೆ ಕಾರ್ಖಾನೆಯ ನಿರ್ದೇಶಕರಾದಂಥ ಸುರೇಶನ ಬೆಲ್ಲದವರು ಮತ್ತು ಗ್ರಾಮ ಪಂಚಾಯತಿ ಉಪಾಧ್ಯಕ್ಷರಂಥ ಮಲ್ಲೇಶನ ನಮ್ಮನವರವರು ಮತ್ತು ಶೆಟ್ರು ಮತ್ತು ರಘುಕೋಯ್ ಸಾಹೇಬರು, ಇನ್ನುಳಿದ ಎಲ್ಲ ಗ್ರಾಮದ ಹಿರಿಯರು, ಯುವಕ ಮಿತ್ರರು, ಪತ್ರಿಕಾ ಮಾಧ್ಯಮ ಮಿತ್ರರು ಎಲ್ಲರೂ ಕೂಡ್ಕೊಂಡು ಇವತ್ತು 2 ರಸ್ತೆಯನ್ನು ಭೂಮಿ ಪೂಜೆಯನ್ನು ಮಾಡಿದೆವು. ಇದು ವಿಶೇಷ ಅನುದಾನ ಜಿಲ್ಲಾ ಪಂಚಾಯತ್ ಇಲಾಖೆ ವತಿಯಿಂದ. ಅದಕ್ಕೆ ಈ ಗ್ರಾಮದ ಹಿರಿಯರಲ್ಲಿ ನನ್ನ ಕಳಕಳಿ ವಿನಂತಿ ಏನಂದರೆ 2 ಕಾಮಗಾರಿ ತಾವು ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ಕಾಮಗಾರಿ ರಸ್ತೆಯನ್ನು ಮಾಡ್ಕೊಂಡು ಉಪಯೋಗ ಮಾಡ್ಕೋಬೇಕಂತೇಳಿ ಎಲ್ಲರಿಗೂ ಕೂಡ ವಿನಂತಿಯನ್ನು ಮಾಡ್ಕೊಂಡು, ದಾವಣಗೆರೆ ದಕ್ಷಿಣ ಮತಕ್ಷೇತ್ರದಲ್ಲಿ ನಮ್ಮ BJP ಅಭ್ಯರ್ಥಿ ತಾಸ್ಕರಿಯಪ್ಪ ಅಂತೇಳಿ ನಿಂತಿದ್ದಾರೆ ಮತ್ತು ಅಲ್ಲಿ ಕಾಂಗ್ರೆಸ್ದಿಂದ ಶಾಮನೂರು ಶಿವಶಂಕರಪುರ ಮೊಮ್ಮಗ ಸಮರ್ಥ ಅಂತೇಳಿ ನಿಲ್ಲಿಸಿದ್ದಾರೆ ಮತ್ತು ಪಕ್ಷೇತರ ಬಂಡಾಯ ಅಭ್ಯರ್ಥಿ ಕಾಂಗ್ರೆಸ್ದವರು ಕೂಡ ಒಬ್ಬರ ಸಾದಿಕ್ ಪೈಲ್ವಾನ್ ಅಂತ ನಿಂತಿದ್ದಾರೆ. ಅದಕ್ಕೆ ಅಲ್ಲಿ ಈಗಾಗಲೇ ವಾತಾವರಣ ಚಲೋ ಐತಿ. 3 ವರ್ಷ ಹೊತ್ತಿಗೆ ಈಗ ಕಾಂಗ್ರೆಸ್ ಸರ್ಕಾರಕ್ಕೆ ಬ್ಯಾಸತ್ತಾರೆ ಎಲ್ಲರೂ. ಶಾಮನೂರು ಶಿವಶಂಕರಪುರ ಚಲೋ ಇದ್ರೂ ಕೂಡ ಸರ್ಕಾರದಿಂದ ಎಲ್ಲರಿಗೆ ವಂಚಿತ ಆಗಿರೋದ್ರಿಂದ ಅದಕ್ಕೆಲ್ಲರೂ ಬ್ಯಾಸತ್ತಿದ್ದಾರೆ. ಅದಕ್ಕೆ ಅಲ್ಲಿ ವಾತಾವರಣ ಈಗ BJP ಮುಸಲ್ಮಾನರದವರು ಕೂಡ ಸಮಾಜದವರು ಕೂಡ BJPನ ಚಲೋ, ಮೋದಿನ ಚಲೋ ಅನ್ನೋವಂಥ ಅವರಲ್ಲಿ ಈಗ ಮನವರಿಕೆಯಾಗಿ 22 ಜನ ಕಣದಾಗ ನಿಂತ ನಾವು ಕಾಂಗ್ರೆಸ್ ಸೋಲಿಸಬೇಕು, BJP ಗೆಲ್ಲಿಸ್ಬೇಕು ಅನ್ನೋವಂಥ ಮನೋಭಾವನೆ ಅವರಲ್ಲಿ ಬಂದೈತಿ. ಹೀಗಾಗಿ ಅಲ್ಲಿಯೂ ಕೂಡ ನಾವು ಗೆಲ್ತೇವೆ ಮತ್ತು ಬಾಗಲಕೋಟೆಯಲ್ಲಿಯೂ ಕೂಡ ಅಲ್ಲಿಯೂ ಗೆಲ್ತೇವೆ. ಯಾಕಂತಂದ್ರೆ ಅಲ್ಲಿಯೂ ಕೂಡ ಅವರು ನಾರಾಜಾಗಿದ್ದಾರೆ. ಅವರು 2 ಕಡೆ ಏನಾಗೈತಿ ಅವ್ರವ್ರ ಕುಟುಂಬದವ್ರಿಗೆ ಕೂಡ ಎಲ್ಲರೂ ನಾರಾಜಾಗಿದ್ದಾರೆ. ಹೀಗಾಗಿ ಮತ್ತು ಈಗ ದೇಶದಲ್ಲಿ ಮೋದಿಯವ್ರದ್ದು ಕೆಲಸ ಕಾರ್ಯ ಎಲ್ಲರೂ ಮೆಚ್ಕೊಂಡು ಈಗ BJPನ ಚಲೋ ಅನ್ನೋವಂಥದ್ದು ಈಗ ಎಲ್ಲರಿಗೆ ಮನವರಿಕೆ ಆಗೈತಿ. 2 ಕಡೆ ನಾವು ಗೆಲ್ತೇವೆ. ಅದಕ್ಕೆ ನಾನು ಹೋಗ್ತೇನೆ, ಬಾಗಲಕೋಟೆಗೆ ಹೇಳಿದಾರು. ಅದಕ್ಕಿಂತ ನಾಳಿಂದ ಆ ಕಡೆ ಬಾಗಲಕೋಟೆಗೆ ಹೋಗ್ತೇನೆ ನಾನು. ಅದ್ರ ಸಲುವಾಗಿ ಇವತ್ತು ಪೂಜೆ ಇಟ್ಕೊಂಡು ನೀನು ಮತ್ತೆ ಹೋದಿವಿ ಅಂದ್ರೆ 4-5 ದಿವಸ ಬರೋಕ್ಕಾಗೋದಿಲ್ಲ ಅಂತೇಳಿ ಅಂದ. ನನಗೂ ಬಾಗಲಕೋಟೆಗೆ ಹೋಗೋಕೆ ಹೇಳಿದಾರೆ, ನಾನು ಹೋಗ್ತೇನೆ. 2 ಕ್ಷೇತ್ರ ನಾವು ಗೆಲ್ತೇವೆ ಅಂತೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸರ್, ಕ್ಷೇತ್ರದಲ್ಲಿ ಕುಡಿ ನೀರಿಂದ ಹೆಂಗೆ ಕುಡಿ ನೀರಿನ ಸಮಸ್ಯೆ ಈಗ ಚಾಲೂ ಆಗೈತಿ. ಈಗೇನು ನಾವು ಬಹುಗ್ರಾಮತ್ತ ಕೊಟ್ಟರು, JJM ಕೊಟ್ಟರು. ಕೆಲವೊಂದು ಈಗ 3 ವರ್ಷದಿಂದ ಅವು ಎಲ್ಲ ಬೋರ್ಗಳು ಏನು ನಾವು ಹೊಡೆದಿದ್ದೇವಲ್ಲ, ಕೆಲವೊಂದು ಕಡೆ ಕೆಲವು ಊರಾಗ ಅವು ಬೋರ್ಗಳು ಹೊಡೆದದ್ದು ಈಗ ಕೆಲವು ಬಂದಾಗಿದ್ದಾವೆ. ಹೀಗಾಗಿ ನಾನು ಕೂಡ ಮಾನ್ಯ ಅಧಿವೇಶನದಾಗೂ ಮಾತಾಡಿದ್ದೇನೆ, ಇದನ್ನು ಧ್ವನಿ ಎತ್ತಿದ್ದೇನೆ. ಅದಕ್ಕೆ ಮತ್ತು ಹೊಸ ಬೋರ್ಗಳು ಹೊಡೆದು ಕೊಡ್ಬೇಕು. ಯಾವ ಬೋರ್ ಮೇಲೆ ಯಾವ JJM ಅದಾವಲ್ಲ
ಅವಕ್ಕೆ ಬೋರ್ ಹೊಡೆದು ಕೊಡ್ಬೇಕಂತ ಹೇಳಿ ನಾನು ಧ್ವನಿ ಎತ್ತಿದ್ದೇನೆ. ಆದಷ್ಟು ಬೆನ್ನು ಹತ್ತಿ ಅವು ಎಲ್ಲೆಲ್ಲಿ ಸಮಸ್ಯೆ ಐತಿ ಅದನ್ನು ಕುಡಿ ನೀರನ್ನ ಬಗೆಹರಿಸ್ತಾನೆ ಪ್ರಯತ್ನ ಮಾಡ್ತಾನೆ. ಇನ್ನೂ ಏನು ಟ್ಯಾಂಕರ್ ಮುಖಾಂತರ ಅಂಥದ್ದೇನು ಬಂದಿಲ್ಲ. ಈಗ ಬೋರ್ಗಳು ಎಲ್ಲೆಲ್ಲಿ ಅವಶ್ಯಕತೆ ಐತಿ ಬೋರ್ ಹೊಡಿಸಿ ಕೊಡ್ತಾನೋ, ಆ ಬೋರ್ಗೂ ನೀರು ಹತ್ತಲಿಲ್ಲ ಅಂದ್ರೆ ಲಾಸ್ಟಕ್ಕೆ ಟ್ಯಾಂಕರ್ ಪ್ರಾರಂಭ ಮಾಡ್ತೇನೋ. ಪ್ರಾಮಾಣಿಕನ ನನ್ನ ಕ್ಷೇತ್ರದ ಜನರಿಗೆ ನೀರು ಕುಡಿಸುವಂಥದ್ದು ವ್ಯವಸ್ಥೆನ ಮಾಡ್ತೇನೆ. ಈ ಸಂದರ್ಭದಲ್ಲಿ ಮುಖಂಡರಾದ ಸುರೇಶ್ ಬೆಲ್ಲದ, ಸದಾಶಿವ ಘೋರ್ಪಡೆ, ಸೀತಾರಾಮ್ ಕುಲಕರ್ಣಿ, ಹನುಮಂತ ರಬಕವಿ, ಲಕ್ಷ್ಮಣ ಹನುಮನ್ನವರ, ಉಪಾಧ್ಯಾಯ ಮಲ್ಲೇಶ್ ಹನುಮಂತಗೋಳ, ಮಹಾಂತೇಶ್ ಶಿರಗೂರ, ಮಾಳಪ್ಪ ಗೊರಗುದ್ದಿ, ದುಂಡಪ್ಪ ಮುಷಾಪ, ಕಿರಣಗೌಡ ಪಾಟೀಲ, ರಾಮಚಂದ್ರ ಮರಾಠ, ಸಿದ್ದು ಖಿಂಡಿ, ಉದ್ದಪ್ಪ ಖಿಂಡಿ, ರಾಮಕೃಷ್ಣ ಗಡಗಡಿ, ರಾಮಪ್ಪ ಗಿಡ್ಡಪಗೋಳ, ಗೋಪಾಲ ನಾವಿ, ಪರಸಪ್ಪ ತಿಗಡಿ, ರಾಮಪ್ಪ ತಿಗಡಿ, ಸಿದ್ದರಾಮ ಹನುಮನ್ನವರ, ಮಹಾದೇವ ತಿಗಡಿ, ಎಸ್ಎಸ್ ಹೊಸಮನಿ, ರವಿ ಜಿವನಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.